ಇವತ್ತಿನ ನ್ಯೂಸ್ 360ಯಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಸುದ್ದಿಯನ್ನು ಸುವರ್ಣ ನ್ಯೂಸ್ನಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ದರ್ಶನ್ ಅನ್ನ ಉಳಿಸೋದಕ್ಕೆ ಮೂರನೇ ಪ್ರಯತ್ನ ಶುರುವಾಗಿದೆ. ಮತ್ತು ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಅನ್ನ ಬಚಾವ್ ಮಾಡೋದಕ್ಕೆ ಮೂರನೇ ಸುತ್ತಿನ ಪ್ರಯತ್ನ ನಡೀತಾ ಇದೆ. ಮೂರನೇ ಸುತ್ತಿನ ಪ್ರಯತ್ನ ಇದು. ಮೊದಲ ಪ್ರಯತ್ನ ಕೊಲೆ ನಡೆದ ಜಾಗದಲ್ಲೇ ಮೂವರು ಯುವಕರನ್ನ ನೀವು ಸರೆಂಡರ್ ಆಗಿ ಅಂತ ದರ್ಶನ್ ಕೇಳಿಕೊಂಡಿದ್ದ. ಆ ಯುವಕರು ಒಪ್ಪಿರಲಿಲ್ಲ. ಅದು ಮೊದಲ ಪ್ರಯತ್ನ. ಎರಡನೇ ಪ್ರಯತ್ನದಲ್ಲೂ ಕೂಡ ಮೊದಲನೇ ಪ್ರಯತ್ನದಲ್ಲಿ ಮತ್ತೊಂದು ಪ್ರಯತ್ನ ಆಯಿತು. 4 ಜನ ಹೋಗಿ ಸರೆಂಡರ್ ಆದ್ರು, ನಾವೇ ಕೊಂದದ್ದು ಅಂತ. ಆ ಪ್ರಯತ್ನನೂ ವಿಫಲ ಆಯಿತು. ಅದಾದ ನಂತರ ನಡೆದದ್ದು ದರ್ಶನ್ ಅನ್ನ ಈ ಕೇಸ್ನಲ್ಲಿ ಅರೆಸ್ಟ್ ಆಗಬಾರದು, ಮಾಡಬಾರದು ಅನ್ನುವ ಪ್ರಯತ್ನ. ಅದು ಕೂಡ ವಿಫಲವಾಯಿತು. ಈಗ ಮೂರನೇ ಸುತ್ತಿನ ಪ್ರಯತ್ನ ನಡೀತಾ ಇದೆ. ದರ್ಶನ್ ಅನ್ನ ಈ ಕೇಸ್ನಲ್ಲಿ ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ ಒಂದು ಹೈ ವೋಲ್ಟೇಜ್ ಸಭೆ ನಡೆದಿದೆ. ಪ್ರಭಾವಿ ವ್ಯಕ್ತಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಲವೇ ದಿನಗಳ ಹಿಂದೆ, ಕೇವಲ 1 ವಾರದ ಹಿಂದೆ ನಡೆದಿರುವಂತಹ ಸಭೆ ಇದು. ದರ್ಶನ್ಗೆ ಆಪ್ತವಾಗಿರುವಂತಹ ಒಬ್ಬ ರಾಜಕಾರಣಿಯ ಮನೆಯಲ್ಲಿ ಈ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಆ ಸಭೆಯಲ್ಲಿ ದರ್ಶನ್ ಕುಟುಂಬದ ಆಪ್ತರು, ಕುಟುಂಬಸ್ಥರು ಮತ್ತು ರಾಜಕಾರಣಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಕೇಸ್ನಲ್ಲಿ ದರ್ಶನ್ ಅನ್ನ ಹೇಗೆ ಬಚಾವ್ ಮಾಡೋದು ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ. ಕೇಸ್ ನಡೆಸೋದಕ್ಕೆ ಈಗಾಗಲೇ ಅರೆಸ್ಟ್ ಆಗಿದ್ದಾಗಿದೆ, ಜೈಲು ಸೇರಿದ್ದಾಗಿದೆ. ಈ ಕೇಸ್ನಿಂದ ಬಚಾವ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಒಬ್ಬ ಹೈ ಪ್ರೊಫೈಲ್ ಲಾಯರ್ ಅನ್ನ ನೇಮಕ ಮಾಡಬೇಕು. ಆ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ದರ್ಶನ್ ಮತ್ತು ದರ್ಶನ್ ಆಪ್ತರು, ಕುಟುಂಬಸ್ಥರ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ದರ್ಶನ್ ಪರವಾಗಿ ಕಾನೂನು ಹೋರಾಟ ಮಾಡಿ ದರ್ಶನ್ ಅನ್ನ ಈ ಕೇಸ್ನಿಂದ ಉಳಿಸುವಂತಹ ಪ್ರಯತ್ನ ಮಾಡೋಣ, ಕಾನೂನು ಮೂಲಕ ಹೋರಾಡೋಣ ಅನ್ನುವ ನಿರ್ಧಾರಕ್ಕೆ ಆಪ್ತರು, ಕುಟುಂಬಸ್ಥರು ಬಂದಿದ್ದಾರೆ. ಹೇಗೆ ಬಚಾವ್ ಮಾಡೋದು? ತನಿಖೆಯಲ್ಲಿ ಸಹಜವಾಗಿ ಒಂದಷ್ಟು ಲೋಪಗಳಿರುತ್ತೆ. ಆ ಲೋಪಗಳನ್ನು ಹುಡುಕಿ ದರ್ಶನ್ ಮೇಲಿರುವಂತಹ ಆರೋಪಗಳನ್ನ ಕಡಿಮೆ ಮಾಡೋದು. ದರ್ಶನ್ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ರೋಲ್ ಏನಿದೆ ಅನ್ನೋದನ್ನ ಕಡಿಮೆ ಮಾಡಿ ದರ್ಶನ್ ಅನ್ನ ಬಚಾವ್ ಮಾಡುವಂತಹ ತಂತ್ರಗಾರಿಕೆ ಮಾಡೋದಕ್ಕೆ ನಿರ್ಧಾರ ಆಗಿದೆ. ಅದಕ್ಕೋಸ್ಕರ ಖ್ಯಾತ ವಕೀಲರನ್ನ ನೇಮಕ ಮಾಡುವ ನಿರ್ಧಾರ ಆಗಿದೆ. ಖ್ಯಾತ ವಕೀಲರು ನೇಮಕ ಆದ್ರೆ ದರ್ಶನ್ ಬಚಾವ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನುವಂತಹ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಬೆಂಗಳೂರಿನ ಪ್ರಭಾವಿ ರಾಜಕಾರಣಿ, ಬೆಂಗಳೂರಿನವರಲ್ಲ ಅವರು, ಆದರೆ ಬೆಂಗಳೂರಿನಲ್ಲಿ ಮನೆ ಇದೆ. ಆ ಮನೆಯಲ್ಲಿ ಈ ಸಭೆ ಆಗಿದೆ. ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕೆ ದರ್ಶನ್ ಆಪ್ತರು, ಕುಟುಂಬಸ್ಥರು ಒಂದು ಷರತ್ತನ್ನು ಒಡ್ಡಿದ್ದಾರೆ ದರ್ಶನ್ಗೆ. ಈ ಸಭೆಯಲ್ಲಿ ದರ್ಶನ್ ಉಳಿಸೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನುವಂತಹ ಚರ್ಚೆಗಳಾಯಿತು. ಚರ್ಚೆ ಎಲ್ಲ ಮುಗಿದ ನಂತರ ದರ್ಶನ್ ಬಚಾವ್ ಮಾಡೋದೇ ಆದರೆ ಆತ ನಾವು ಹೇಳಿದಂತಹ ಷರತ್ತಿಗೆ ಒಪ್ಕೊಳ್ಬೇಕು, ಒಪ್ಕೊಂಡ್ರೆ ಮಾತ್ರ ದರ್ಶನ್ ಬೆನ್ನಿಗೆ ನಿಲ್ಲೋಣ ಅನ್ನುವ ನಿರ್ಧಾರಕ್ಕೆ ಬರಲಾಗಿದೆ. ಈ ಸಭೆಯಲ್ಲಿ ದರ್ಶನ್ ಸ್ನೇಹಿತರು, ಆಪ್ತವಲಯ, ಕುಟುಂಬಸ್ಥರು ಮತ್ತು ಕೆಲವು ರಾಜಕಾರಣಿಗಳು, ಕಾಂಗ್ರೆಸ್ನ ರಾಜಕಾರಣಿಗಳು ಇದ್ದಾರೆ, ಬಿಜೆಪಿಯ ರಾಜಕಾರಣಿಗಳು ಇದ್ದಾರೆ. ಈ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ. ದರ್ಶನ್ ಜೊತೆಗೆ ಈ ಮೊದಲು ಯಾರೆಲ್ಲ ಜೊತೆಯಲ್ಲಿದ್ದರೋ ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಆ ಮೂಲಕ ದರ್ಶನ್ ಉಳಿಸೋದಕ್ಕೆ ಕಾನೂನು ಹೋರಾಟ ಮಾಡೋಣ, ಆದರೆ ಒಂದು ಷರತ್ತು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಏನಾ ಷರತ್ತು? ಈ ಷರತ್ತಿನ ವಿಷಯದಲ್ಲಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಹೆಸರು ಬಂದಿದೆ. ಅದನ್ನು ವಿವರವಾಗಿ ಹೇಳ್ತೀನಿ.
ಷರತ್ತೇನು ಹಾಗಿದ್ರೆ? ಕಾನೂನು ಹೋರಾಟ ಮಾಡೋದಕ್ಕೆ ದರ್ಶನ್ಗೆ ಒಂದು ಷರತ್ತನ್ನು ವಿಧಿಸಲಾಗಿದೆ. ದರ್ಶನ್ ಅನ್ನ ಹೇಗಾದ್ರೂ ಮಾಡಿ ಉಳಿಸಬೇಕು ಅಂತ ಆಪ್ತರು, ಕುಟುಂಬಸ್ಥರು, ರಾಜಕಾರಣಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ಬೆನ್ನಿಗೆ ನಿಲ್ಲೋದಕ್ಕೆ ಆಪ್ತರು ಮತ್ತು ಕುಟುಂಬಸ್ಥರಿಂದ ಒಂದು ಷರತ್ತನ್ನ ವಿಧಿಸಲಾಗಿದೆ. ದರ್ಶನ್ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತಹ ಷರತ್ತಿದು. ಈ ಷರತ್ತಿಗೆ ಒಪ್ಪಿದ್ರೆ ಮಾತ್ರ ಕಾನೂನು ಹೋರಾಟ ಮಾಡ್ತೀವಿ. ನೀನು ಜೈಲಿನಲ್ಲಿದ್ದೀಯಾ, ಹೊರಗಡೆ ನಿನ್ನ ಪರವಾಗಿ ಹೋರಾಟ ಮಾಡಬೇಕು ಅಂದ್ರೆ ನಾವು ಹೇಳಿದ ಷರತ್ತಿಗೆ ನೀನು ಒಪ್ಪಬೇಕು ಅಂತ ದರ್ಶನ್ಗೆ ಷರತ್ತು ವಿಧಿಸಲಾಗಿದೆ. ದರ್ಶನ್ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈ ಷರತ್ತಿಗೆ ಒಪ್ಪಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಆರೋಪಿ ನಂಬರ್ 2. ದರ್ಶನ್ ವಿರುದ್ಧ ಈಗಾಗಲೇ ಪೊಲೀಸರಿಗೆ ನೂರಾರು ಸಾಕ್ಷಿಗಳ ಹೇಳಿಕೆಗಳು ಎಲ್ಲವೂ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಈ ಕೇಸ್ನಿಂದ ನಾನು ಬಚಾವಾಗಬೇಕು ಅಂತ ಅಂದ್ರೆ ಕುಟುಂಬಸ್ಥರು, ಆಪ್ತರು ಹೇಳಿದಂತೆ ಕೇಳಬೇಕು ಅನ್ನುವ ನಿಲುವಿಗೆ ದರ್ಶನ್ ಬಂದಿದ್ದಾರೆ. ಹೇಗಾದ್ರೂ ಮಾಡಿ ನನ್ನನ್ನು ಬಚಾವ್ ಮಾಡಿ ಅಂತ ದರ್ಶನ್ ಕುಟುಂಬಸ್ಥರ ಬಳಿ, ಆಪ್ತರ ಬಳಿ ಕೇಳ್ಕೊಂಡಿದ್ದಾರೆ. ದರ್ಶನ್ ಒಪ್ಪಿಕೊಳ್ತಿದ್ದಂತೆ ಹೈ ಪ್ರೊಫೈಲ್ ಲಾಯರ್ ನೇಮಕಕ್ಕೆ ಕುಟುಂಬಸ್ಥರು, ಆಪ್ತರು ಪ್ಲಾನ್ ಮಾಡಿದ್ದಾರೆ. ಷರತ್ತಿಗೆ ದರ್ಶನ್ ಒಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಒಪ್ಕೊಳ್ತಿದ್ದಂತೆ ಕಾನೂನು ಹೋರಾಟ ಮಾಡೋಣ ಅನ್ನುವ ನಿಲುವಿಗೆ ಆಪ್ತರು ಮತ್ತು ಕುಟುಂಬಸ್ಥರು ಬಂದಿದ್ದಾರೆ. ಏನ ಷರತ್ತು? ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಷರತ್ತು. ಯಾಕೆ ಈ ಷರತ್ತಿಗೆ ದರ್ಶನ್ ಒಪ್ಕೊಂಡ್ರು ಅಂದ್ರೆ ಇಡೀ ಕೇಸ್ನ ಕುಣಿಕೆ ದರ್ಶನ್ ವಿರುದ್ಧ ಬಿಗಿಯಾಗ್ತಾ ಇದೆ. 15 164 ಸ್ಟೇಟ್ಮೆಂಟ್ಗಳನ್ನು ಪೊಲೀಸರು ಮಾಡಿಸಿದ್ದಾರೆ. 200ಕ್ಕೂ ಹೆಚ್ಚು ಸಾಕ್ಷ್ಯಗಳು, ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. 15 ಸಾಕ್ಷಿಗಳ ಹೇಳಿಕೆ, ವಿಟ್ನೆಸ್ಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ 15 ಕೂಡ 164 ಸ್ಟೇಟ್ಮೆಂಟ್. ಆ 164 ಅಲ್ಲಿ 3 ಆರೋಪಿಗಳ 164 ಸ್ಟೇಟ್ಮೆಂಟ್ ಆಗಿದ್ರೆ 12 ಜನರ 164 ಹೇಳಿಕೆ ಅಂದ್ರೆ ಸಾಕ್ಷಿಗಳ ಹೇಳಿಕೆ ದಾಖಲಾಗಿದೆ. CRPC ಸೆಕ್ಷನ್ 164 ಅಡಿ ಹೇಳಿಕೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ದಾಖಲು ಮಾಡಲಾಗುತ್ತೆ. ಈ ಹೇಳಿಕೆಯನ್ನ ವಿಚಾರಣಾ ಹಂತದಲ್ಲಿ, ಈ ಕೇಸ್ನ ವಿಚಾರಣೆ ಮುಗಿಯುವವರೆಗೆ ಯಾವ ಹಂತದಲ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಟಿಲ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ 164 ಅಡಿ ಕೊಟ್ಟಿರುವಂತಹ ಹೇಳಿಕೆ ಬದಲಾಗೋದಿಲ್ಲ. ಹಾಗಾಗಿ ಇಡೀ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಆ ಕಾರಣಕ್ಕಾಗಿ ಕುಟುಂಬಸ್ಥರು, ಆಪ್ತರು ಏನೆಲ್ಲ ಷರತ್ತು ಹಾಕಿದ್ರೋ ಆ ಷರತ್ತಿಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಒಪ್ಪಿಕೊಂಡ ನಂತರ ಹೈ ಪ್ರೊಫೈಲ್ ಲಾಯರ್ ಅನ್ನ ನೇಮಕ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಿದ್ರೆ ದರ್ಶನ್ಗೆ ಹಾಕಲಾದಂತಹ ಷರತ್ತು ಏನು? ದರ್ಶನ್ಗೆ ಹಾಕಲಾದಂತಹ ಷರತ್ತಿನ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿ ಸಿಕ್ಕಿದೆ. ಪವಿತ್ರ ಗೌಡಳನ್ನ ಬಿಟ್ಟು ಬಂದ್ರೆ ಮಾತ್ರ ಬೆಂಬಲ ಕೊಡ್ತೀವಿ ಅಂತ ಆಪ್ತರು ಮತ್ತು ಕುಟುಂಬಸ್ಥರು ಹೇಳಿದ್ದಾರೆ. ಪವಿತ್ರ ಗೌಡ ಸಹವಾಸ ಬಿಟ್ರೆ ಮಾತ್ರ ಕಾನೂನು ಹೋರಾಟ ಮಾಡ್ತೀವಿ. ಈ ಷರತ್ತನ್ನ ದರ್ಶನ್ ಮುಂದೆ ಇಡಲಾಗಿದೆ. ಪವಿತ್ರ ಗೌಡ ಸಹವಾಸ ಬಿಟ್ಟು ವಿಜಯಲಕ್ಷ್ಮಿ ಜೊತೆಯಲ್ಲಿದ್ರೆ ಮಾತ್ರ ಬೆಂಬಲಿಸ್ತೀವಿ ಅಂತ ಆಪ್ತರು, ಕುಟುಂಬಸ್ಥರು ಹೇಳಿದ್ದಾರೆ. ಪವಿತ್ರಳನ್ನ ಬಿಟ್ಟು ಬಂದ್ರೆ ಮಾತ್ರ ದರ್ಶನ್ ಅನ್ನ ಬೆಂಬಲಿಸೋಣ ಅಂತ ಒಬ್ಬ ರಾಜಕಾರಣಿಯ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು. ಕುಟುಂಬಸ್ಥರು, ಆಪ್ತರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಪವಿತ್ರ ಗೌಡಳನ್ನ ದರ್ಶನ್ ಬಿಟ್ಟು ಬರೋದಕ್ಕೆ ಒಪ್ಕೊಂಡ್ರೆ ಮಾತ್ರ ದರ್ಶನ್ ಪರ ನಿಲ್ಲೋಣ, ದರ್ಶನ್ ಪರ ಕಾನೂನು ಹೋರಾಟ ಮಾಡೋಣ ಅನ್ನುವ ನಿರ್ಧಾರ ಆಗಿತ್ತು. ಆ ನಿರ್ಧಾರವನ್ನ ಜೈಲಿನಲ್ಲಿರುವ ದರ್ಶನ್ಗೆ ತಿಳಿಸಲಾಗಿದೆ. ಜೈಲಿನಲ್ಲಿರುವ ದರ್ಶನ್ಗೆ ಒಬ್ಬ ನಿರ್ಮಾಪಕರು ಫೋನ್ ಮಾಡಿ ವಿಷಯವನ್ನ ಹೇಳಿದ್ದಾರೆ. ದರ್ಶನ್ನೇ ಫೋನ್ ಮಾಡಿದ್ದು. ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗೆ ಜೈಲಿನಿಂದ ಫೋನ್ ಮಾಡೋದಕ್ಕೆ ವಾರಕ್ಕೆ 3 ಫೋನ್ ಮಾಡೋದಕ್ಕೆ ಅವಕಾಶ ಇದೆ. ಸೂಪರಿಂಟೆಂಡೆಂಟ್
ಜೈಲಿನ ಸೂಪರಿಂಟೆಂಡೆಂಟ್ ಪರ್ಮಿಷನ್ ತೆಗೆದುಕೊಂಡು ಫೋನ್ ಮಾಡಬಹುದು ಆಪ್ತರು ಕುಟುಂಬಸ್ಥರಿಗೆ. ಹಾಗೆ ದರ್ಶನ್ ಫೋನ್ ಮಾಡಿದಾಗ ಈ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರ ಮಾಡಲಾಗಿದೆ. ನೀನು ಪವಿತ್ರ ಗೌಡಳನ್ನ ಸಹವಾಸ ಬಿಟ್ಟು ವಿಜಯಲಕ್ಷ್ಮಿ ಜೊತೆ ಮರ್ಯಾದೆಯಿಂದ ಬದುಕ್ತೀನಿ ಅಂದರೆ ಮಾತ್ರ ನಿನ್ನ ಪರವಾಗಿ ಕಾನೂನು ಹೋರಾಟ ಮಾಡ್ತೀವಿ, ಲಾಯರ್ ನೇಮಕ ಮಾಡ್ತೀವಿ, ನಿನ್ನನ್ನು ಬಿಡಿಸಿಕೊಂಡು ಬರುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಮನವೊಲಿಸಿದ್ದಾರೆ. ಆ ಮನವರಿಕೆಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ದರ್ಶನ್ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋನ್ ಮೂಲಕ ಈ ಸಂಧಾನ ಮಾಡಲಾಗಿದೆ. ಒಬ್ಬ ನಿರ್ಮಾಪಕರು ದರ್ಶನ್ಗೆ ಫೋನ್ ಮೂಲಕ ಮಾತನಾಡಿ ಪವಿತ್ರ ಗೌಡಳನ್ನ ಬಿಟ್ಟರೆ ಮಾತ್ರ ಕಾನೂನು ಹೋರಾಟ ಮಾಡ್ತೀವಿ ಅಂತ ಮನವರಿಕೆ ಮಾಡಿದ್ದಾರೆ. ಈ ಮನವರಿಕೆಯ ನಂತರ ಲಾಯರ್ನನ್ನ ಹುಡುಕುವಂತಹ ಪ್ರಯತ್ನ ಮಾಡಲಾಗಿದೆ. ಈಗ ಕೆಲವು ಲಾಯರ್ಗಳು ದರ್ಶನ್ ಪರವಾಗಿ ವಕಾಲತ್ತು ಮಾಡ್ತಾ ಇದ್ದಾರೆ. ಈಗ ಏನೇ ವಕಾಲತ್ತು ಮಾಡಿದ್ರೂ ದರ್ಶನ್ ಈ ಕೇಸ್ನಿಂದ ಬೇಲ್ ಪಡೆಯೋದಕ್ಕೂ ಸಾಧ್ಯ ಇಲ್ಲದಂತಹ ಸ್ಥಿತಿ ಇದೆ. ಇನ್ನು ಬಿಡುಗಡೆ ಆಗೋದು ಕೇಸ್ನ ವಿಚಾರಣೆ ಸಂದರ್ಭದಲ್ಲಿ, ವಿಚಾರಣೆ ಮುಗಿದ ನಂತರ ಈ ಕೇಸ್ನಲ್ಲಿ ಸಾಕ್ಷ್ಯ, ವಾದ ಪ್ರತಿವಾದ, ಸಾಕ್ಷಿಗಳ ಹೇಳಿಕೆ ಎಲ್ಲವನ್ನೂ ಪರಿಗಣಿಸಿ ಆ ನಂತರ ಬಿಡುಗಡೆ ಆಗೋದು ನಿರ್ಧಾರ ಆಗುತ್ತೆ. ಕಾನೂನು ಹೋರಾಟ ಹೊರಗಿನಿಂದ ನಾವು ಮಾಡಬೇಕು, ನಿಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂದರೆ ಪವಿತ್ರ ಗೌಡಗಳನ್ನು ಬಿಟ್ಟು ಬರಬೇಕು ಅಂತ ಷರತ್ತನ್ನು ವಿಧಿಸಿದ್ದಾರೆ. ವಿಜಯಲಕ್ಷ್ಮಿ ಜೊತೆಯಲ್ಲಿದ್ದರೆ ಮಾತ್ರ ಈ ಬೆಂಬಲ. ಇದೇ ರೀತಿಯ ಸಂಧಾನ 2011ರಲ್ಲೂ ಕೂಡ ಆಗಿತ್ತು. 28 ದಿನ ದರ್ಶನ್ ಜೈಲಲ್ಲಿದ್ದ ಆಗ 2011ರಲ್ಲಿ ಆಗಲೂ ಕೂಡ ಎಲ್ರಿಗೂ ಗೊತ್ತು ಆಗ ಸಂಧಾನ ಯಾರು ಮಾಡಿದ್ದು ಅಂತ. ರೆಬೆಲ್ ಸ್ಟಾರ್ ಅಂಬರೀಷ್ ಅವರೇ ಮುಂದೆ ನಿಂತು ಸಂಧಾನ ಮಾಡಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಿದ್ರು. ಈಗ ಅದೇ ರೀತಿಯಲ್ಲಿ ಮತ್ತೊಂದು ಸಂಧಾನ ಆಗಿದೆ. ಈಗ ಅಂಬರೀಷ್ ಇಲ್ಲ, ಬೇರೊಬ್ಬರು ಈ ಸಂಧಾನದ ನೇತೃತ್ವ ವಹಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅವರು ಬಹಿರಂಗವಾಗಿ ದರ್ಶನ್ ಪರವಾಗಿ ಒಂದು ಸ್ಟೇಟ್ಮೆಂಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಕಾನೂನಿನ ಪ್ರಕಾರ ಕಾನೂನನ್ನು ಗೌರವಿಸ್ತೀವಿ, ಈ ಕೇಸ್ನಲ್ಲಿ ಏನಾಗುತ್ತೋ ನೋಡೋಣ ಅಂತ ಪೋಸ್ಟ್ ಕೂಡ ಹಾಕಿದ್ರು. ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ಆ ಸಭೆಯಲ್ಲಿ ಪವಿತ್ರ ಗೌಡಳನ್ನು ಬಿಟ್ಟು ಬಂದರೆ ಮಾತ್ರ ದರ್ಶನ್ ಪರ ನಿಲ್ಲೋಣ ಅನ್ನೋ ನಿರ್ಧಾರ ಮಾಡಲಾಗಿತ್ತು. ಆ ನಿರ್ಧಾರವನ್ನು ದರ್ಶನ್ಗೆ ತಿಳಿಸಿದ್ದಾರೆ. ದರ್ಶನ್ ಆ ನಿರ್ಧಾರಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೇಗಾದರೂ ಮಾಡಿ ಈ ಕೇಸ್ನಿಂದ ನನ್ನನ್ನು ಬಚಾವ್ ಮಾಡಿಬಿಡಿ, ಪವಿತ್ರ ಗೌಡಳನ್ನು ಬಿಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ. ಒಂದು ಮಾಹಿತಿಯ ಪ್ರಕಾರ ಪವಿತ್ರ ಗೌಡ ಪೊಲೀಸರ ಮುಂದೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ, ಆ ಹೇಳಿಕೆಯ ಯಥಾವತ್ತಾಗಿ ದರ್ಶನ್ ಮುಂದೆ ಹೇಳಿದ್ದಾರೆ. ನಿನ್ನ ವಿರುದ್ಧವೇ ಪವಿತ್ರ ಗೌಡ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಆಕೆಯ ಜೊತೆಗಿದ್ರೆ ಈ ಕೇಸ್ನಲ್ಲಿ ನೀನು ಸಿಕ್ಕಾಕೊಳ್ತೀಯ, ಹಾಗಾಗಿ ಈ ಕೇಸ್ನಲ್ಲಿ ನೀನೇನಾದರೂ ಉಳ್ಕೊಳ್ಬೇಕು ಅಂದರೆ ನಾವು ಹೇಳಿದಂತೆ ಕೇಳಬೇಕು, ಪವಿತ್ರ ಗೌಡ ಸಹವಾಸ ಬಿಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ದರ್ಶನ್ ಒಪ್ಪಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಇದೆಲ್ಲವೂ ಆದ ನಂತರ ದರ್ಶನ್ ಒಪ್ಪಿಕೊಂಡ ನಂತರ ಒಪ್ಪಿಕೊಳ್ಳುವಾಗ ಷರತ್ತಿನಲ್ಲಿ ನೀನು ಪವಿತ್ರ ಗೌಡಳನ್ನು ಬಿಟ್ಟು ಬಂದರೆ ಮಾತ್ರ ನಿಮ್ಮ ಕುಟುಂಬ ಜೊತೆಯಲ್ಲಿರುತ್ತೆ ಅಂತ ಷರತ್ತು ಹಾಕಲಾಗಿದೆ. ಏನು ಕುಟುಂಬ ಅಂದರೆ ಯಾವುದು? ವಿಜಯಲಕ್ಷ್ಮಿ ಅಲ್ಲ, ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಶ್ರೀನಿವಾಸ್ ಮತ್ತು ದಿನಕರ್. ಮೀನಾ ಮತ್ತು ದಿನಕರ್ ದರ್ಶನ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ರು 2-3 ವರ್ಷದ ಹಿಂದೆ. ಅವರ ಮಧ್ಯದಲ್ಲೂ ಕೂಡ ಗಲಾಟೆ ಆಗಿತ್ತು ಅನ್ನುವ ಮಾಹಿತಿ ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ಇದೆಲ್ಲವೂ ಆದ ನಂತರ ದರ್ಶನ್ ಒಪ್ಪಿಕೊಂಡ ನಂತರ ಮೀನಾ ತೂಗುದೀಪ ಜೈಲಿಗೆ ಹೋಗಿ ದರ್ಶನ್ನನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಹಲವು ದಿನಗಳ ನಂತರ ಆಗಿರುವಂತಹ ಭೇಟಿ ಇದು. ದರ್ಶನ್ ಹಲವು ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಿದ್ದಾಗ ಆತನಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ದಿನಕರ್ ಮತ್ತು ಮೀನಾ ತೂಗುದೀಪ ದೂರ ಇದ್ರು. ಆದರೆ ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ತಿದ್ದಂತೆ ಮಗ ಏನೇ ಆದರೂ ಮಗನೇ ಉಳಿಸ್ಕೊಳ್ಳೋಣ ಅಂತ ಪವಿತ್ರ ಗೌಡ ಸಹವಾಸ ಬಿಟ್ಟರೆ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ತಾಯಿ ಮೀನಾ ತೂಗುದೀಪ ಅವರಿಂದಲೂ ಹೇಳಿಸುವ ಪ್ರಯತ್ನ ಆಗಿದೆ. ಇದಾದ ನಂತರ ದಿನಕರ್ ಕೂಡ ಹೋಗಿ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಮಗನನ್ನ ಜೊತೆಗೆ ಹೋಗಿ ಭೇಟಿ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೂ ಹೋಗಿ ದರ್ಶನ್ನನ್ನು ಭೇಟಿಯಾಗಿದ್ರು.
ನೋಟಿಸ್ ಕೊಡಲಾಗಿತ್ತು ವಿಜಯಲಕ್ಷ್ಮಿಗೆ ವಿಚಾರಣೆಗೆ ಹಾಜರಾಗುವಂತೆ. ಆಗಲೂ ಕೂಡ ಭೇಟಿಯಾಗಿತ್ತು. ಆಗಲೂ ವಿಜಯಲಕ್ಷ್ಮಿ ಇಂಥದ್ದೊಂದು ಷರತ್ತನ್ನು ಪೊಲೀಸರ ಮುಂದೆಯೇ ಹಾಕಿದ್ರು ಅನ್ನುವ ಮಾತಿದೆ. ಈಗ ದರ್ಶನ್ ಒಪ್ಕೊಂಡಿದ್ದಾರೆ, ಪವಿತ್ರ ಗೌಡ ಸಹವಾಸದಿಂದ ದೂರ ಇರ್ತೀನಿ, ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ಅಂತ. ಮೀನಾ ತೂಗುದೀಪ ಯಾವಾಗ ದರ್ಶನ್ನನ್ನು ಜೈಲಿನಲ್ಲಿ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾರೋ ಅದಾದ ನಂತರ ಇಂಟ್ರೆಸ್ಟಿಂಗ್ ಅನ್ನುವಂತೆ ವಿಜಯಲಕ್ಷ್ಮಿ ದರ್ಶನ್ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಒಂದು ಲೆಟರ್ ಬರೀತಾರೆ. ದರ್ಶನ್ಗಿರೋದು ಒಬ್ಬಳೇ ಹೆಂಡತಿ, ಅದು ನಾನು ಅಂತ. ಯಾಕೆ ಕಮಿಷನರ್ಗೆ ಪತ್ರ ಬರೆದಿದ್ದು? ದರ್ಶನ್ ಜೂನ್ 11ನೇ ತಾರೀಕು ಅರೆಸ್ಟ್ ಆದಾಗ ಕಮಿಷನರ್ ದಯಾನಂದ್ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು, ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ದರ್ಶನ್ ಪತ್ನಿ ಪವಿತ್ರ ಗೌಡಗೆ ಅಂತ. ಆಗ ನಾವು ಕೂಡ ಹಾಕಿದ್ವಿ, ಕಮಿಷನರ್ ಅವರೇ ಹೇಳ್ತಿದ್ದಾರೆ ಅಂತ, ದರ್ಶನ್ 2ನೇ ಪತ್ನಿ ಪವಿತ್ರ ಗೌಡಗೆ ಮೆಸೇಜ್ ಅಂತ. ಈ ಸುದ್ದಿ ಬಂದ ತಕ್ಷಣ ವಿಜಯಲಕ್ಷ್ಮಿ ಗಾಬರಿ ಆಗ್ಬಿಟ್ರು, ನಾನೊಬ್ಬರೇ ಹೆಂಡತಿ ಇರೋದು, ಪವಿತ್ರ ಗೌಡನ ಮದುವೆನೇ ಆಗಿಲ್ಲ ಅಂತ. ಅದಾದ ನಂತರ ಪತ್ರವನ್ನು ಬರೆದ್ರು. ದರ್ಶನ್ ಪವಿತ್ರ ಸಹವಾಸ ಬಿಡ್ತೀನಿ, ನನ್ನನ್ನು ಉಳಿಸಿ ಎನ್ನುವ ಷರತ್ತಿಗೆ ಒಪ್ಕೊಂಡ ನಂತರ ಏನಂತ ವಿಜಯಲಕ್ಷ್ಮಿ ಕಮಿಷನರ್ಗೆ ಬರೆದ ಪತ್ರ ಇದು. ನೀವು ಸುದ್ದಿಗೋಷ್ಠಿ ಮಾಡುವಾಗ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ತಪ್ಪಾಗಿ ಹೇಳಿಬಿಟ್ಟಿದ್ದೀರಿ. ಆ ಬಳಿಕ ರಾಜ್ಯದ ಗೃಹ ಮಂತ್ರಿಗಳು ಮಾಧ್ಯಮದವರ ಮುಂದೆಯೂ ಕೂಡ ಅದೇ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ದಂಪತಿ ಅರೆಸ್ಟ್ ಅಂತ ಸುದ್ದಿ ಮಾಡಲಾಗಿದೆ. ಪವಿತ್ರ ಗೌಡ ದರ್ಶನ್ ಹೆಂಡತಿಯಲ್ಲ, ಪವಿತ್ರ ಗೌಡಗೆ ಸಂಜಯ್ ಸಿಂಗ್ ಅನ್ನುವ ವ್ಯಕ್ತಿಯ ಜೊತೆ ಮದುವೆ ಆಗಿತ್ತು, ಅವರಿಂದ ಮಗುವನ್ನು ಪಡೆದಿದ್ದಾರೆ. ಪೊಲೀಸ್ ದಾಖಲೆಗಳಲ್ಲಿ ಮಾಹಿತಿ ಸ್ಪಷ್ಟವಾಗಿರಲಿ, ಇದರಿಂದ ನನಗೆ ಭವಿಷ್ಯದಲ್ಲಿ ತೊಂದರೆ ಆಗದಿರಲಿ, ನಾನೊಬ್ಬಳೇ ಹೆಂಡತಿ ದರ್ಶನ್ಗೆ ಅಂತ ವಿವರವಾದ ಲೆಟರನ್ನು ಬರೀತಾರೆ. ಇದೆಲ್ಲವೂ ಆಗಿದ್ದು ದರ್ಶನ್ ಈ ಷರತ್ತಿಗೆ ಒಪ್ಪಿಕೊಂಡ ನಂತರ. ನಮ್ಮ ರಿಪೋರ್ಟರ್ ರಮೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದರ್ಶನ್ನನ್ನು ಈ ಕೇಸ್ನಿಂದ ಬಚಾವ್ ಮಾಡಬೇಕು ಅಥವಾ ದರ್ಶನ್ ರೋಲನ್ನು ಈ ಕೇಸ್ನಲ್ಲಿ ಕಡಿಮೆ ಮಾಡಬೇಕು ಅಂತ ತುಂಬ ಪ್ರಯತ್ನಗಳಾಯಿತು. ಇದು 3ನೇ ಪ್ರಯತ್ನ. ಅರೆಸ್ಟ್ ಮಾಡೋದನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಆಯಿತು, ಯಾರನ್ನೋ ಸರೆಂಡರ್ ಮಾಡಿಸಿ ದರ್ಶನ್ ಉಳಿಸುವಂತಹ ಪ್ರಯತ್ನ ಆಯಿತು. ಈಗ ದರ್ಶನ್ನನ್ನು ಈ ಕೇಸ್ನಿಂದ ಬಚಾವ್ ಮಾಡೋದು ಅಂದರೆ ಹೇಗೆ? ಅಂದರೆ ದರ್ಶನ್ ಮೇಲಿರುವ ಆರೋಪವನ್ನು ಕಡಿಮೆ ಮಾಡಿಸುವಂತೆ ಒಬ್ಬ ಪ್ರಭಾವಿ ವಕೀಲರು, ಐ ಪ್ರೊಫೈಲ್ ವಕೀಲರ ಮೂಲಕ ವಾದ ಮಾಡಿಸೋದಾ ಹೇಗೆ? ಅವ್ರ ರೋಲನ್ನು ಕಡಿಮೆ ಮಾಡೋದು ಅಂದರೆ ಕಾನೂನು ಪ್ರಕಾರ ಏನು ರಮೇಶ್? ಶಶಿ, ಅಂದರೆ ದರ್ಶನ್ ಈಗಾಗಲೇ ಜೈಲು ಸೇರಿದ್ದಾರೆ. ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇದೆ ಅನ್ನುವಂಥದ್ದು ಈವರೆಗೆ ನಡೆದಂಥ ತನಿಖೆಯಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಈಗಾಗಲೇ ಜೈಲು ಸೇರಿದ್ದಾರೆ. ಸುಮಾರು 10-12 ದಿನಗಳ ಕಾಲ ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಅದರಲ್ಲಿ ಜೈಲಿಗೆ ಹೋಗಿರುವಂಥದ್ದು. ಅದಾದ ನಂತರ ಎಲ್ಲ ಒಂದು ಕಡೆ ದರ್ಶನ್ಗೂ ಕೂಡ ಗೊತ್ತಾಗಿದೆ ತಾನು ಒಂದು ತಪ್ಪು ಮಾಡಿದೆ ಅನ್ನುವಂಥದ್ದು. ಆ ತಪ್ಪಿಗೆ ಕಾರಣ ಏನು ಅನ್ನುವಂಥದ್ದು ಕೂಡ ಇಡೀ ರಾಜ್ಯಕ್ಕೆ ಗೊತ್ತು. ಅದು ಪವಿತ್ರ ಗೌಡ ಜೊತೆಗಿನ ಈ ಸಂಬಂಧ. ಆಕೆಗೋಸ್ಕರ ಯಾರೋ ಮೆಸೇಜ್ ಮಾಡಿದ್ದ ಅನ್ನುವಂಥ ಕಾರಣಕ್ಕೆ ಇಟ್ಕೊಂಡು ಆತನನ್ನ ಕರೆಸಿ ಹಲ್ಲೆ ಮಾಡಿ ಒಡೆದು ಸಾಯಿಸಿರುವಂತದ್ದೇ ಕಾರಣ ಆಗಿರುವಂತದ್ದು. ಮತ್ತೆ ಈ ಘಟನೆಯಿಂದ ಎಲ್ಲೊಂದ್ ಕಡೆ ಕನ್ನಡದ ಅಂದ್ರೆ ಹಲವು ಚಿತ್ರನಟರಿಗೆ, ಅವರನ್ನ ಇಷ್ಟಪಡುವಂತ ಅಭಿಮಾನಿಗಳಿಗೆ, ಕುಟುಂಬಸ್ಥರಿಗೆ, ಆಪ್ತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ನೋವಾಗಿರುವಂತಹದ್ದು. ಏನೋ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೋಗಬಾರ್ದಾಗಿತ್ತು ಅನ್ನುವಂಥದ್ದು. ಅದಾದ ನಂತರ ಮುಂದೆ ಏನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು, ಅದರಲ್ಲೂ ವಿಶೇಷವಾಗಿ ದರ್ಶನ್ ತಾಯಿ, ಸಹೋದರ, ಮತ್ತೆ ಕೆಲವು ರಾಜಕಾರಣಿಗಳು, ಮತ್ತೆ ಇದ್ರ ಜೊತೆ ಗುರುತಿಸಿಕೊಂಡಂತ ಕೆಲವು ಪ್ರಭಾವಿ ವ್ಯಕ್ತಿಗಳು, ಆಪ್ತರೆಲ್ಲರೂ ಕೂಡ ಕೂತು ಒಂದು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅಂದ್ರೆ ದರ್ಶನ್ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಪ್ರಮುಖವಾದ ಕಾರಣ ಇರುವಂತಹದ್ದು ಪವಿತ್ರ ಗೌಡ. ಹಾಗಾಗಿ ಪವಿತ್ರ ಗೌಡ ಜೊತೆಗಿನ ಸಂಬಂಧವನ್ನ ಕಡಿತಗೊಳಿಸಿದ್ದೇ ಆದಲ್ಲಿ ಅದನ್ನ ಸಂಬಂಧಪಟ್ಟಂತೆ ದರ್ಶನ್ಗೆ ಒಂದು ಕನ್ವಿನ್ಸ್ ಮಾಡಿ ಆತನಿಗೆ ಒಂದು ಅರ್ಥ ಮಾಡಿಸುವಂತ ರೀತಿ ಹೇಳಿದ್ದೇ ಆದಲ್ಲಿ ಮುಂದಿನ ಜೀವನದಲ್ಲಿ ಆದ್ರೂ ಒಂದಷ್ಟು ಸರಿಪಡಿಸಬಹುದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಮರ್ಡರ್ ಆಗಿದೆ, ಅದಾದ ನಂತರ ಜೈಲಿಗೆ ಹೋಗಿದ್ದಾರೆ. ಅಂದ್ರೆ ಮರ್ಡರ್ ಆದ ನಂತರ ಸಾಕ್ಷಿಗಳನ್ನ ಬೇರೆ ರೀತಿ ತೀರ್ಚುವಂತದ್ದಾಗ್ಲಿ ಅಥವಾ ಬೇರೆಯವ್ರನ್ನ ಸರೆಂಡರ್ ಮಾಡಿಸುವಂತದ್ದು, ಮತ್ತೆ ಅರೆಸ್ಟ್ ಆದ ನಂತರವೂ ಕೂಡ ಎಲ್ಲೊಂದು ಬಚಾವ್ ಮಾಡಿಸುವಂತ ಒಂದಷ್ಟು 2-3 ಪ್ರಯತ್ನಗಳಾದ್ರೂ 3ನೇ ಪ್ರಯತ್ನದಲ್ಲಿ ಬಚಾವ್ ಅನ್ನೋದಕ್ಕಿಂತ ಸಪೋರ್ಟ್ ಮಾಡುವಂತದ್ದು, ಲೀಗಲಿ ಸಪೋರ್ಟ್ ಮಾಡುವ ಮೂಲಕ ದರ್ಶನ್ಗೆ ನಾವು ನಿನ್ನೊಟ್ಟಿಗೆ ಇದ್ದೇವೆ ಅನ್ನುವಂಥದ್ದು, ಅಂದ್ರೆ ಜಾಮೀನು ಕೊಡಿಸುವಂತದ್ದಾಗ್ಲಿ ಅಥವಾ ಮುಂದಿನ ಹಂತದಲ್ಲಿ ನಾವು ನಿಮ್ ಜೊತೆ ಇದ್ದೇವೆ ಅನ್ನುವಂಥ ಒಂದು ಧೈರ್ಯವನ್ನು ಹೇಳುವಂತಹದ್ದು, ನಿನ್ನ ಮುಂದಿನ ಪ್ರತಿ ಹೆಜ್ಜೆಯಲ್ಲಿ ಕೂಡ ನಾನು ಜೊತೆಗಿರ್ತೇವೆ, ಆದರೆ ಅದಕ್ಕೆ ಒಂದು ಕಂಡೀಷನ್ಸ್ ಇದೆ, ಪವಿತ್ರ ಗೌಡ ಜೊತೆಗಿನ ಸಂಪೂರ್ಣವಾದಂತಹ ನಿಮ್ಮ ಸಂಬಂಧ ಏನಿದೆ ಅದು
ಕಡಿತ ಆಗಬೇಕು. ಅದನಂತರ ಮುಂದೆ ಈಗೇನು ತಾಯಿ ಜೊತೆಗಿನ ಸಂಬಂಧ ದರ್ಶನ್ಗೆ ಚೆನ್ನಾಗಿರಲಿಲ್ಲ, ಸಹೋದರನ ಜೊತೆಗಿನ ಸಂಬಂಧ ಸರಿ ಇರಲಿಲ್ಲ, ಪತಿ ಜೊತೆಗಿನ ಸಂಬಂಧ ಸರಿ ಇರಲಿಲ್ಲ. ಆದರೆ ಆವಾಗ ಮಗನನ್ನ ಭೇಟಿ ಮಾಡುವಂಥದ್ದು, ಆತನ ಜೊತೆ ಚೆನ್ನಾಗಿರುವಂಥದ್ದನ್ನು ಹೊರತುಪಡಿಸಿದ್ರೆ ಆತನ ರಕ್ತ ಸಂಬಂಧಿಗಳು ಅನ್ನುವಂಥದ್ರಾಗಲಿ, ಪತ್ನಿ ವಿಜಯಲಕ್ಷ್ಮಿ ಜೊತೆಗಿನ ಸಂಬಂಧಗಳು ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಆ ಸಂಬಂಧಗಳಿಗೆ ನೀನು ಬೆಲೆ ಕೊಟ್ಟು ಅವರೊಟ್ಟಿಗೆ ನೀನು ಚೆನ್ನಾಗಿ ಇರೋದಾದ್ರೆ ನಿಮಗೆ ಯಾವುದೇ ರೀತಿಯಾದ ಸಪೋರ್ಟ್ ಅನ್ನ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಒಂದು ಹೈ ಪ್ರೊಫೈಲ್ ವಕೀಲರುಗಳನ್ನ ನೇಮಕ ಮಾಡುವ ಮೂಲಕ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆ ಏನು ಮಾಡ್ತಾರೆ ಅದರಲ್ಲಿ ಏನಾದರೂ ಟೆಕ್ನಿಕಲ್ ಅಂಶಗಳನ್ನ ಇಟ್ಟುಕೊಂಡು ಅಥವಾ ಏನೇ ಒಂದಷ್ಟು ಪ್ರಯತ್ನವನ್ನು ಮಾಡಿ ಅದು ಯಾವುದೇ ಕೋರ್ಟಿಗೆ ಅಥವಾ ಸೆಷನ್ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಕೋರ್ಟಿಗೆ ಹೋಗಿ ಆದರೂ ಅಟ್ಲೀಸ್ಟ್ ನಿಮಗೆ ಜಾಮೀನನ್ನ ಕೊಡಿಸುವಂತ ನಿಟ್ಟಿನಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ ಅನ್ನುವಂಥದ್ದು ಅದಕ್ಕೆ ಪ್ರಮುಖವಾಗಿರುವಂತಹದ್ದು. ದರ್ಶನ್ ಅಂದ್ರೆ ಇಲ್ಲಿ ಯಾಕೆಂದ್ರೆ 2011ರಲ್ಲಿ ಆತ ಜೈಲಿಗೆ ಹೋಗಿ ಬಂದ ನಂತರ ಈ ಏನು ಪವಿತ್ರ ಗೌಡ ಜೊತೆಗಿನ ಒಂದಷ್ಟು ವ್ಯವಹಾರ ಶುರುವಾಗುತ್ತೆ. ಮತ್ತೆ ಕೆಲವು ದಿನಗಳಿಂದ ಅಷ್ಟೇ ನಮ್ಮ ಸಂಬಂಧಕ್ಕೆ 10 ವರ್ಷ ಅನ್ನುವಂಥ ನಿಟ್ಟಿನಲ್ಲಿ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ನಾವಿಬ್ರು ಲಿವ್ ಇನ್ ರಿಲೇಷನ್ ನಲ್ಲಿ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಏನೋ ಪೋಸ್ಟ್ ಅನ್ನ ಮಾಡಿದ್ಲು. ಮತ್ತೆ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತೆ ವಿಜಯಲಕ್ಷ್ಮಿ ಜೊತೆಗಿನ ಒಂದಷ್ಟು ಮಾತಿನ ಚಕಮಕಿಗಳಾಗ್ತದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ದರ್ಶನ್ ಒಂದು ರೀತಿ ಪವಿತ್ರ ಗೌಡ ಜೊತೆಗಿನ ಸಂಸಾರವನ್ನೇ ಮಾಡ್ತಾರೆ, ಮದುವೆ ತಾಳಿ ಕಟ್ಟೋದನ್ನು ಹೊರತುಪಡಿಸಿ ಸಂಸಾರವನ್ನೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿತ್ತು. ಆದ್ರೆ ಅದಕ್ಕೆಲ್ಲ ಕಾರಣ ಇರುವಂತದ್ದೇ ಪವಿತ್ರ ಗೌಡ. ಸೊ ಹಾಗಾಗಿ ಪವಿತ್ರ ಗೌಡ ಜೊತೆಗಿನ ಸಂಬಂಧವನ್ನ ಸಂಪೂರ್ಣವಾಗಿ ಕಡಿತಗೊಳಿಸಿದ್ದೆ. ಅದಲ್ಲಿ ಎಲ್ಲ ಒಂದ್ ಕಡೆ ದರ್ಶನ್ ತನ್ನ ಪತ್ನಿ, ತನ್ನ ಮಗ, ತಾಯಿ, ತಮ್ಮ ಹೀಗೆ ಒಂದಷ್ಟು ಏನೋ ಈ ಕಡೆ ಒಲವನ್ನ ತೋರಿಸಿದ್ದೆ. ಅದಲ್ಲಿ ಮತ್ತೆ ಈ ರೀತಿಯಾದ ತಪ್ಪುಗಳು ಆಗ್ಲಿಕ್ಕೆ ಸಾಧ್ಯಗಳಾಗೋದಿಲ್ಲ. ಹಾಗಾಗಿ ಒಂದು ದರ್ಶನನ ಕನ್ವಿನ್ಸ್ ಮಾಡಬೇಕು ಅನ್ನುವಂಥದ್ದು. ಅದು ವಿಶೇಷವಾಗಿ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ ಏನು ವಿಜಯಲಕ್ಷ್ಮಿ ಒಂದ್ಸರಿ ಹೋಗಿ ಆಕೆಗೂ ಕೂಡ ನೋಟಿಸ್ ಕೊಟ್ಟು ತಾವು ವಿಚಾರಣೆಗೆ ಬರಬೇಕು, ನಿಮ್ಮ ಮನೆಯಲ್ಲಿ 3 ಲಕ್ಷ ಹಣ ಸಿಕ್ತು, ಅದೆಲ್ಲಿ ಸಿಕ್ತು, ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದು. ಅದಾದ ನಂತರ ತಾಯಿ, ತಮ್ಮ ಎಲ್ಲರೂ ಕೂಡ ಜೈಲಿಗೆ ಹೋಗಿ ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಏನೋ ದರ್ಶನ್ಗೆ ಒಂದಷ್ಟು ಹೇಳುವ ಮೂಲಕ ಮನವೊಲಿಸಿ ಆ ಮೂಲಕ ದರ್ಶನ್ ಕಡೆಯಿಂದ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಹೌದು, ನಾನು ನಿನ್ನಿಂದ ಪವಿತ್ರಗೊಂಡಲೇ ತಪ್ಪಾಯ್ತು, ಇನ್ನು ಮುಂದೆ ನಾನು ಸರಿ ಮಾಡ್ಕೋತೀನಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂತಹದ್ದು. ಶಶಿ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ನಿಮ್ಮ ಮಾಹಿತಿಗೆ. ದರ್ಶನ್ ಅನ್ನ ಬಚಾವ್ ಮಾಡೋದಕ್ಕೆ ಷರತ್ತು ಹಾಕಿದ್ದಾರೆ. ಆ ಷರತ್ತು ಪವಿತ್ರ ಗೌಡಳನ್ನ ಬಿಟ್ಟು ಬರಬೇಕು ಅಂತ. ಬಿಟ್ಟು ಬಂದಿದ್ದೇ ಆದರೆ ಕಾನೂನು ಪ್ರಕಾರ ಉಳಿಸುವಂತಹ, ಬಚಾವ್ ಮಾಡುವಂತಹ ಪ್ರಯತ್ನ ಮಾಡ್ತೀವಿ ಎನ್ನುವ ಬೆಂಬಲವನ್ನ, ಮಾತನ್ನ ದರ್ಶನ್ಗೆ ಹೇಳಲಾಗಿದೆ. ಬಚಾವ್ ಅಂದ್ರೆ ಹೇಗೆ? ದರ್ಶನ್ ಪೊಲೀಸರ ವಿಚಾರಣೆಯ ವೇಳೆ ಆರಂಭದಲ್ಲಿ ಏನು ಹೇಳಿದ್ರು, ನಾನು ಕೇವಲ 2 ಹೊಡೆದು ಬಂದೆ, ಮನೆಗೆ ಹೋಗೋದಕ್ಕೆ ದುಡ್ಡನ್ನು ಕೊಟ್ಟು ಬಂದೆ, ಇನ್ಮೇಲೆ ಈ ರೀತಿ ಮಾಡಬೇಡ ಅಂತ ಹೇಳಿದ್ದೆ ಅಂತ ಪೊಲೀಸರ ವಿಚಾರಣೆಯಲ್ಲಿ ಹೇಳಿದ್ರು. ಅದೇ ರೀತಿಯಾಗಿ ಕಾನೂನು ಹೋರಾಟದಲ್ಲಿ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ರೋಲನ್ನ ಲೀಗಲಿ ಈ ಕೇಸ್ನಲ್ಲಿ ದರ್ಶನ್ ಹೊಡೆದಿಲ್ಲ, ಸಾಯುವಂತೆ ದರ್ಶನ್ ಬಡ್ದಿಲ್ಲ, ಈ ರೀತಿಯಾಗಿ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳನ್ನು, ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಆ ರೀತಿಯಾದಂತಹ ವಾದವನ್ನು ಡಿಫೆನ್ಸ್ ಲಾಯರ್ಗಳು ಮಾಡ್ತಾರೆ. ಆ ರೀತಿಯಾಗಿ ಮಾಡಿ ದರ್ಶನನ್ನು ಉಳಿಸುವಂತಹ ಪ್ರಯತ್ನವನ್ನು ಕ್ರಿಮಿನಲ್ ಲಾಯರ್ಗಳ ಮೂಲಕ ಮಾಡಿಸಬಹುದು ಅನ್ನುವಂತಹ ಬೆಂಬಲವನ್ನು ದರ್ಶನ್ಗೆ ಕೊಡಲಾಗಿದೆ. ಆ ಮೂಲಕ ದರ್ಶನ್ಗೆ ಶಿಕ್ಷೆ, ಕೊಲೆ ಮಾಡಿಲ್ಲ ದರ್ಶನ್, ಕೇವಲ 2 ಹೊಡೆದಿದ್ದಾರೆ, ಹಲ್ಲೆ ಪ್ರಕರಣ ಅಷ್ಟೇ. ಅಂದರೆ ಅರೆಸ್ಟ್ ಮಾಡಿದವರ ಅಷ್ಟೂ ಜನರ ವಿರುದ್ಧ ಕೊಲೆ ಕೇಸ್ನಲ್ಲೇ ಶಿಕ್ಷೆ ಆಗೋದಿಲ್ಲ. 4-5 ಜನರ ವಿರುದ್ಧ ನೇರವಾಗಿ ಕೊಲೆ ಆರೋಪ ಬಂದರೆ 1-2 ಜನರ ವಿರುದ್ಧ ಸಾಕ್ಷ್ಯನಾಶ, ಹಲ್ಲೆ ಈ ರೀತಿಯಾಗಿ ಬರುತ್ತೆ. ಆ ರೀತಿಯಲ್ಲಿ ದರ್ಶನ್ನನ್ನು ಶಿಕ್ಷೆಯನ್ನು ಕಡಿಮೆ ಮಾಡೋಣ, 1 ವರ್ಷ ಅಥವಾ 1.5 ವರ್ಷ ಅಥವಾ ಸಾಕ್ಷ್ಯಾಧಾರದ ಕೊರತೆ, ಈ ರೀತಿಯಾಗಿ ಮಾಡುವಂತಹ ಪ್ರಯತ್ನ ಮಾಡಲಾಗ್ತಿದೆ ಅನ್ನುವ ಮಾಹಿತಿ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.